ಏರ್ ಇಂಡಿಯಾ ಸಂಸ್ಥೆಗೆ ಬಾಂಬ್ ಬೆದರಿಕೆ ಕರೆಯೊಂದು ಬಂದಿದೆ. ಏರ್ ಇಂಡಿಯಾ ವಿಮಾನ ತುರ್ತು ಭೂಸ್ಪರ್ಶ. ಥೈಲ್ಯಾಂಡ್ನ ಪುಕೆಟ್ನಿಂದ ದೆಹಲಿಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ನಿನ್ನೆಯಷ್ಟೇ ಭಾರಿ ದುರಂತದಲ್ಲಿ ಜನ ತತ್ತರಿಸಿ ಹೋಗಿದ್ರೆ ಇವತ್ತು ಏರ್ ಇಂಡಿಯಾ ವಿಮಾನವೊಂದು ತುರ್ತು ಭೂಸ್ಪರ್ಶ ಮಾಡಿದೆ. ಥೈಲ್ಯಾಂಡ್ನ ಪುಕೆಟ್ನಿಂದ ದೆಹಲಿಗೆ ಹೊರಟಿದ್ದ ವಿಮಾನ ಇವತ್ತು ಬೆಳಗ್ಗೆ ಮುಂಬೈಗೆ ಒಂದು ವಿಮಾನ ವಾಪಸ್ ಆಗಿತ್ತು. ಐಸ್ಲ್ಯಾಂಡ್ನಲ್ಲಿ AI379 ವಿಮಾನ ಎಮರ್ಜೆನ್ಸಿ ಲ್ಯಾಂಡ್ ಆಗಿದೆ. ಏರ್ ಇಂಡಿಯಾಕ್ಕೆ ಬಾಂಬ್ ಬೆದರಿಕೆ ಕರೆಯೊಂದು ಬಂದಿದೆ. ಏರ್ ಇಂಡಿಯಾ ವಿಮಾನ ನಿನ್ನೆ ಅಹಮದಾಬಾದ್ನಲ್ಲಿ ನಡೆದಂತಹ ಜಗತ್ತಿನ ಅತ್ಯಂತ ಭೀಕರ ವಿಮಾನ ದುರಂತಗಳ ಪೈಕಿ ಅದು ಕೂಡ ಪ್ರಮುಖವಾಗುತ್ತೆ. 224 ಪ್ರಯಾಣಿಕರು ಅತ್ಯಂತ ಭಯಾನಕವಾಗಿ ಜೀವಂತವಾಗಿ ದಹಿಸಿ ಹೋಗಿ ಸಾವನ್ನಪ್ಪಿದ್ರು. ಸೊ ಇವತ್ತು ಕೂಡ ಇದೇ ತರಹ ಏರ್ ಇಂಡಿಯಾದ ವಿಮಾನವೊಂದು ಹೊರಟಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಮಾನ ಹೊರಟಿದೆ ಅಂಥೇಳಿ ಅಲ್ಲಿ ಅಧಿಕೃತವಾಗಿ ಮಾಹಿತಿ ಹೊರಡಿಸಬೇಕು. ಅಷ್ಟೊತ್ತಿಗೆದಾಗಲೇ ಹೊರಟಿದ್ದ ವಿಮಾನ ವಾಪಸ್ ಬಂತು, ಅದು ಕೂಡ ಏರ್ ಇಂಡಿಯಾನೇ. ಸೊ ಈಗ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಥೈಲ್ಯಾಂಡ್ನ ಪುಕೆಟ್ನಿಂದ ದೆಹಲಿಗೆ ಹೊರಟಿದ್ದಂಥ ವಿಮಾನ ಅದು ನಮ್ಮ ಏರ್ ಇಂಡಿಯಾ. ಸೊ ಆ ಏರ್ ಇಂಡಿಯಾ ತುರ್ತು ಭೂಸ್ಪರ್ಶ ಮಾಡಿದೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಅದು. ಎಮರ್ಜೆನ್ಸಿ ಲ್ಯಾಂಡ್ ಮಾಡೋದಕ್ಕೆ ಅದರದೇ ಆದಂಥ ಪ್ರಬಲವಾದ ಕಾರಣಗಳಿರಬೇಕು. ಒಂದು ಅದರಲ್ಲಿ ತಾಂತ್ರಿಕ ದೋಷಗಳು ಕಂಡು ಬಂದಿರಬೇಕು, ಅಥವಾ ಅತ್ಯಂತ ಭಯಾನಕವಾದಂತಹ ಸಂದೇಶ ಏನಾದರೂ ಪೈಲಟ್ಗೆ ಸಿಕ್ಕಿದ್ದೇ ಆದಲ್ಲಿ ಆ ಸಂದರ್ಭಗಳಲ್ಲಿ ತುರ್ತು ಭೂಸ್ಪರ್ಶ ಮಾಡಬಹುದು. ಅದಕ್ಕೆ ಕಾರಣ ಒಳಗಿದ್ದಂತಹ ಪ್ರಯಾಣಿಕರ ಭದ್ರತೆಯ ಆಧಾರದಲ್ಲಿ ತುರ್ತು ಭೂಸ್ಪರ್ಶ ಮಾಡಬಹುದು. ಆದರೆ ಈಗ ಇವ್ರು ಯಾಕೆ ಏನು ಎಮರ್ಜೆನ್ಸಿ ಲ್ಯಾಂಡ್ ಆಯಿತು ಅನ್ನೋದಕ್ಕೆ ಕಾರಣವನ್ನು ಹುಡುಕ್ತಾ ಹೋದಾಗ ಅಲ್ಲಿ ಬೆದರಿಕೆ ಕರೆಯೊಂದು ಬಂದಿತ್ತಂತೆ. ಐಸ್ಲ್ಯಾಂಡ್ನಲ್ಲಿ AI379 ವಿಮಾನ ಎಮರ್ಜೆನ್ಸಿ ಲ್ಯಾಂಡ್ ಆಗಿದೆ, ತುರ್ತು ಭೂಸ್ಪರ್ಶಗೊಂಡಿದೆ. ಏರ್ ಇಂಡಿಯಾ ವಿಮಾನದಲ್ಲಿ 156 ಮಂದಿ ಪ್ರಯಾಣ ಮಾಡ್ತಾ ಇದ್ರು ಪ್ರಯಾಣಿಕರು. ಸೊ ಈ 156 ಮಂದಿ ಪ್ರಯಾಣಿಸ್ತಾ ಇದ್ದಂತಹ ಏರ್ ಇಂಡಿಯಾ ನಾನು ಹೇಳಿದಂತಹ ಆ ಫ್ಲೈಟಿಗೆ ಬೆದರಿಕೆ ಕರೆಯೊಂದು ಬಂದಿದೆ. ಹಾಗಾಗಿ ತಕ್ಷಣ ITCಯಿಂದ ಅವರಿಗೆ ಇನ್ಫಾರ್ಮೇಷನ್ ಹೋಗಿರುತ್ತೆ. ಪೈಲಟು ಹತ್ತಿರದ ಯಾವುದಾದ್ರೂ ಸೇಫ್ಟಿ ಲ್ಯಾಂಡ್ ಸಿಕ್ಕಿದ್ದೆ ಆದಲ್ಲಿ ಇಮಿಡಿಯೇಟ್ ಅದನ್ನು ಲ್ಯಾಂಡ್ ಮಾಡ್ತಾರೆ. ಆ ತರಹದ್ದೇ ಒಂದು ಪ್ರಹಸನ ಈಗ ನಡೆದಿರ್ತಕ್ಕಂತಹದ್ದು. ಇದು ಕೂಡ ಏರ್ ಇಂಡಿಯಾ ವಿಮಾನ ಎನ್ನುವಂತಹದ್ದೇ ಅಚ್ಚರಿಯ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.